ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಭವಿಷ್ಯ ನಿರ್ಧಾರ ಆಗುತ್ತೆ. ಸಂಜೆ 4:15ಕ್ಕೆ ಪ್ರಜ್ವಲ್ ರೇವಣ್ಣ ಕೇಸ್ ಆದೇಶ. ಎಸ್ಐಟಿ ಕಸ್ಟಡಿನೋ ಅಥವಾ ನ್ಯಾಯಾಂಗ ಬಂಧನವೋ ಕೆಲವೇ ಕ್ಷಣಗಳಲ್ಲಿ, ಅಂದ್ರೆ ಇನ್ನೊಂದು 3-4 ನಿಮಿಷದಲ್ಲಿ ಗೊತ್ತಾಗಬಹುದು. 4:15ಕ್ಕೆ ಆದೇಶ ಅಂತ ಹೇಳಲಾಗ್ತಾ ಇತ್ತು. 4:15ಕ್ಕೆ ಆದೇಶವನ್ನ ಕೋರ್ಟ್ ಪ್ರಕಟ ಮಾಡಿದೆ. ಈ ಆದೇಶವನ್ನ ಕೇಳೋದಿಕ್ಕೆ ಏನಾಗುತ್ತೆ ಅನ್ನುವಂತಹ ಕುತೂಹಲದಿಂದ ಕೋರ್ಟ್ ಹಾಲ್ ಕೂಡ ಕಿಕ್ಕಿರಿದು ತುಂಬಿದೆ. ಯಾವ ಮಟ್ಟಿಗೆ ಅಂದ್ರೆ ಇಲ್ಲಿ ಆರೋಪಿಗೆ ರಕ್ಷಣೆ ನೀಡಬೇಕಾಗಿದೆ, ನೀವೆಲ್ಲ ಜಾಗ ಖಾಲಿ ಮಾಡಿ ಅಂತ ಇಲ್ಲಿ ಎಸ್ಐಟಿ ಅಧಿಕಾರಿಗಳು ಮನವಿ ಮಾಡಿಕೊಳ್ಳೋಷ್ಟರ ಮಟ್ಟಿಗೆ. ಅಷ್ಟೇ ಅಲ್ಲ, ಹೊರಗಡೆಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಕೋರ್ಟ್ನಲ್ಲಿರುವಂತಹ ಪ್ರಜ್ವಲ್ಗೆ ಒಂದು ಕಡೆ ಟೆನ್ಷನ್, ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತ. ನ್ಯಾಯಾಂಗ ಬಂಧನ ಆದರೆ ಪರಪ್ಪನಗ್ರಹಾರ ಜೈಲು, ದಿನ ವಿಚಾರಣೆಗೆ ಅಂತ ಹೇಳಿ ಪರಪ್ಪನಗ್ರಹಾರ ಜೈಲಲ್ಲಿ ಅವರು ಕಾಲ ಕಳೆಯಬೇಕಾಗತ್ತೆ. ಜೈಲ್ ಯೂನಿಫಾರ್ಮ್ ಹಾಕಬೇಕಾಗತ್ತೆ, ಜೀವನ ಶೈಲಿಯೇ ಬದಲಾಗುತ್ತೆ. ಏನ್ ಬೇಕಾದರೂ ಆಗಬಹುದು ಈ ಪ್ರಕರಣದಲ್ಲಿ. ಯಾಕಂದ್ರೆ ಈ ಪ್ರಕರಣ ಒಂದು ಕಡೆ ಕಾನೂನಾತ್ಮಕವಾಗಿ ನೋಡೋದಾದ್ರೆ ಬಹಳ ಗಂಭೀರ ಸ್ವರೂಪ, ಮಹಿಳೆಯರ ಮಾನಹರಾಜು ಹಾಕುವಂತಹ ಕೆಲಸ ಇದು. ದೊಡ್ಡ ಆರೋಪವನ್ನೇ ಎದುರಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಅದರಲ್ಲೂ ಕೂಡ ಅಸಭ್ಯ ಅಶ್ಲೀಲ ವರ್ತನೆಯ ಆರೋಪ, ಲೈಂಗಿಕ ದೌರ್ಜನ್ಯದ ಆರೋಪ, ಅತ್ಯಾಚಾರದ ಆರೋಪ, ಅಸಭ್ಯವಾಗಿ ನಡೆದುಕೊಂಡಂತಹ ಆರೋಪ, ವಿಕೃತವಾಗಿ ನಡೆದುಕೊಂಡಿರುವಂತಹ ಆರೋಪ ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಕೋರ್ಟಲ್ಲಿ. ಹಾಗಾಗಿ ಈ ಪ್ರಕರಣ ಒಂದು ಕಡೆ ಕಾನೂನಾತ್ಮಕವಾಗಿ ಬಹಳ ಸಂಕಷ್ಟವನ್ನು ತಂದೊಡ್ಡಬಹುದಾದಂತಹ ಪ್ರಕರಣ ಪ್ರಜ್ವಲ್ಗೆ, ಇನ್ನೊಂದು ಕಡೆ ಸಾಮಾಜಿಕವಾಗಿ ನೈತಿಕವಾಗಿಯೂ ಕೂಡ ಒಬ್ಬ ಸಂಸದ ಇಂತಹ ಕೆಲಸಕ್ಕೆ ಇಳಿತಾನೆ, ಅದಕ್ಕೆ ವಿಡಿಯೋ ಸಾಕ್ಷಿ ಸಿಗತ್ತೆ ಅಂತಂದ್ರೆ ನಿಜಕ್ಕೂ ಕೂಡ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೆಲಸ. ಅದರಲ್ಲೂ ಕೂಡ ಜನಪ್ರತಿನಿಧಿಗಳನ್ನ ಜನ ನೋಡುವಂತಹ ರೀತಿಯೇ ಬದಲಾಗಬಹುದು ಅನ್ನುವಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣ ಪ್ರತಿ ನಾಗರಿಕನ ಮನಸ್ಸಲ್ಲೂ ಕೂಡ ಆಘಾತಕಾರಿಯಾಗಿ ಪರಿಣಾಮ ಬೀರುವಂತಹ ವಿಚಾರ ಇದು. ಮಹಿಳಾ ಸಂಘಟನೆಗಳು, ಅನೇಕ ಸಂಘಟನೆಗಳು ಖಂಡನೆ ವ್ಯಕ್ತಪಡಿಸಿ ಪ್ರತಿಭಟನೆ ಕೂಡ ನಡೆಸಿರುವಂತಹ ಪ್ರಕರಣ ಇದು. ಗಮನಿಸಬಹುದು, ಕಂಪ್ಲೀಟ್ ಮಹಿಳೆಯರು ಅಧಿಕಾರಿಗಳಿರುವಂತಹ ವಾಹನದಲ್ಲಿ ಪ್ರಜ್ವಲ್ ರೇವಣ್ಣ ಮಹಿಳೆಯರ ವಿಚಾರವಾಗಿ ಎದುರಿಸ್ತಾ ಇರುವಂತಹ ಕೇಸ್ನ ವಿಚಾರಣೆಗೆ ಕೋರ್ಟ್ಗೆ ಹಾಜರಾಗುವಂತಹ ಪರಿಸ್ಥಿತಿ ಇದು. ಎಸ್ಐಟಿ ಕಸ್ಟಡಿನೋ ಅಥವಾ ನ್ಯಾಯಾಂಗ ಬಂಧನವೋ 4:15ಕ್ಕೆ ಕೋರ್ಟ್ ಆದೇಶವನ್ನ ನೀಡುತ್ತೆ. ಇನ್ನೊಂದು ನಿಮಿಷದಲ್ಲಿ ಪ್ರಜ್ವಲ್ ರೇವಣ್ಣ ಭವಿಷ್ಯ ಏನಾಗುತ್ತೆ ಕೋರ್ಟ್ನಲ್ಲಿ ನಿರ್ಧಾರ ಆಗತ್ತೆ. ಕೋರ್ಟ್ನಲ್ಲಿರುವಂತಹ ಪ್ರಜ್ವಲ್ಗೆ ಸಹಜವಾಗಿ ಟೆನ್ಷನ್. ಆದರೆ ಇಲ್ಲಿ ಈ ವಿಡಿಯೋ ಪ್ರಕರಣದಲ್ಲಿ ಸಂತ್ರಸ್ತೆಯರ ಬದುಕು ನರಕ ಆಗಿದೆ ಅಂತ ಎಸ್ಪಿಪಿ ವಾದ ಮಂಡನೆ ಸಂದರ್ಭ ಹೇಳ್ತಾ ಇದ್ರು. ಮನೆಯಲ್ಲಿ ಅವ್ರನ್ನ ಅನುಮಾನ ದೃಷ್ಟಿಯಿಂದ ನೋಡಲಾಗ್ತಾ ಇದೆ, ಸಂತ್ರಸ್ತೆಯರ ಬದುಕೆ ಹಾಳಾಗಿದೆ. ಇದಕ್ಕೆಲ್ಲ ಕಾರಣ ಆತ ಮಾಡಿರುವಂತಹ ವಿಡಿಯೋ ರೆಕಾರ್ಡಿಂಗ್ ಅನ್ನುವಂಥದ್ದು ಎಸ್ಐಟಿ ಪರ ವಕೀಲರು ವಾದ ಮಂಡಿಸುವ ಸಂದರ್ಭದಲ್ಲಿ ಹೇಳಿದ್ರು. ಅಂದರೆ ಇದು ಎಷ್ಟು ಗಂಭೀರ ಪ್ರಕರಣ ಅಂತ. ಇದು ಜಾಮೀನು ನೀಡಬಹುದಾದಂತಹ ಕೇಸ್ ಆಗಿದ್ರೂ ಕೂಡ ಜಾಮೀನು ರಹಿತ ಪ್ರಕರಣ ದಾಖಲು ಮಾಡಲಾಗಿದೆ. ಪ್ರಜ್ವಲ್ ವಿಚಾರಣೆಗೆ ಕಸ್ಟಡಿ ಅವಶ್ಯಕತೆ ಇಲ್ಲ, ಒಂದಿನದ ಕಸ್ಟಡಿ ಸಾಕು, ನ್ಯಾಯಾಂಗ ಬಂಧನವೂ ಬೇಡ, ಎಸ್ಐಟಿ ಕಸ್ಟಡಿನೂ ಬೇಡ ಅನ್ನುವಂಥದ್ದು ಪ್ರಜ್ವಲ್ ರೇವಣ್ಣ ಪರ ವಕೀಲರ ವಾದ. ಅಷ್ಟೇ ಅಲ್ಲ, ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಅತ್ಯಾಚಾರ ಪ್ರಕರಣವಾಗಿ ಬದಲಾಯಿಸಿರೋದು, ಹೇಳಿಕೆ ದಾಖಲು ಸಂದರ್ಭದಲ್ಲಿ ಸರಿಯಾದ ಕಾನೂನು ಪಾಲನೆ ಆಗಿಲ್ಲ, ಮಹಿಳಾ ಅಧಿಕಾರಿ ತನಿಖೆ ನಡೆಸಬೇಕು, ತನಿಖಾಧಿಕಾರಿ ಇರಬೇಕು, ಹೇಳಿಕೆ ದಾಖಲು ಮಾಡಬೇಕು, ವಿಡಿಯೋ ರೆಕಾರ್ಡ್ ಮಾಡಬೇಕು, ಹೇಳಿಕೆ ಅದ್ಯಾವುದೂ ಕೂಡ ಇಲ್ಲಿ ಪಾಲನೆ ಮಾಡಿಲ್ಲ. ಆದಾಗ್ಯೂ ಕೂಡ ಪ್ರಕರಣ ದಾಖಲಿಸಲಾಗಿದೆ. ಹಳೆಯ ಪ್ರಕರಣ, 4 ವರ್ಷಗಳ ಹಿಂದಿನ ಪ್ರಕರಣ. ಏಪ್ರಿಲ್ 28ರಿಂದ ಮೇ 2ರ ನಡುವೆ ಏನು ದೂರು ದಾಖಲಾಗಿದೆ, ಇದು ರೆಡಿಮೇಡ್ ದೂರು ಅನ್ನುವಂಥದ್ದು ಪ್ರಜ್ವಲ್ ಪರ ವಕೀಲರ ವಾದ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ನ್ಯಾಯಾಂಗ ಬಂಧನನ ಅಥವಾ ಎಸ್ಐಟಿ ಬಂಧನನ ಇನ್ನು ಕೆಲವೇ ಕ್ಷಣಗಳಲ್ಲಿ ಆದೇಶ, ಕೋರ್ಟ್ನಿಂದ ಆದೇಶ ಎದುರು ನೋಡ್ತಾ ಇದ್ದಾರೆ. ಕೋರ್ಟ್ ಹಾಲಲ್ಲಿ ಸೇರಿರುವಂತಹ ಅಷ್ಟೂ ಮಂದಿ, ಅದರಲ್ಲಿ ಪ್ರಜ್ವಲ್ ಏನಾಗಬಹುದು ಮುಂದಿನ ತನ್ನ ಜೀವನ ಅನ್ನುವಂತಹ ನಿಟ್ಟಿನಲ್ಲಿ ಜಡ್ಜ್ ಆದೇಶವನ್ನೇ ಎದುರು ನೋಡ್ತಾ ಇದ್ದಾರೆ. ಆದೇಶ ಬರುವಂತಹ ಸಂದರ್ಭ